ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಹುಬ್ಬಳ್ಳಿಯಲ್ಲಿ ದೊಡ್ಡ ಗಲಾಟೆ ಆಗಿತ್ತು. ಬೆಂಗಳೂರಿನ ಕೆಜಿ ಹಳ್ಳಿ ಡಿಜೆ ಹಳ್ಳಿಯಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರಲ್ಲ, ಅದೇ ತರ ಹುಬ್ಬಳ್ಳಿ ಸ್ಟೇಷನ್ಗೆ ನುಗ್ಗಿ ದಾಂಧಲೆಯನ್ನ ಎಬ್ಬಿಸಿದ್ರು. ಈಗ ಗಲಭೆಕೋರರಿಗೆ ಪೊಲೀಸ್ ಠಾಣೆಗೆ ಬೆಂಕಿ ಇಟ್ಟಂತವರಿಗೆ ಸರ್ಕಾರ ಸ್ವಾಗತ ಮಾಡೋಕೆ ಸಜ್ಜಾಗಿದೆ. ಕೇಸ್ಗಳನ್ನ ಶರವೇಗದಲ್ಲಿ ವಾಪಸ್ ಪಡಿತಾ ಇದ್ದು ಬಿಜೆಪಿಯವರ ಕಣ್ಣನ್ನ ಕೆಂಪಗಾಗಿಸಿದೆ. ಅದು 2022 ಏಪ್ರಿಲ್ 16. ಹಳೆ ಹುಬ್ಬಳ್ಳಿ ಸ್ಟೇಷನ್ ಮುಂದೆ ಗದ್ದಲವೋ ಗದ್ದಲ. ಸ್ಟೇಷನ್ ಮುಂದೆ ಜಮಾಯಿಸಿದ್ದ ನೂರಾರು ಜನರು ಸ್ಟೇಷನ್ ಮೇಲೆ ದಾಳಿ ಇಟ್ಟಿದ್ರು. ಮಸೀದಿ ಮೇಲೆ ಭಗವಧ್ವಜ ಇರುವ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಲೇ ಗಲಾಟೆಯಾಗಿತ್ತು. ಸ್ಟೇಷನ್ ಮೇಲೆಯೇ ಕಲ್ಲು ತೂರಲಾಗಿತ್ತು. ಇನ್ಸ್ಪೆಕ್ಟರ್ ಸೇರಿ 12 ಮಂದಿ ಗಾಯಗೊಂಡಿದ್ರು. ಇಡೀ ಘಟನೆ ಕಾನೂನು ಸುವ್ಯವಸ್ಥೆಗೆ ಸವಾಲಾಗಿತ್ತು. ಪೊಲೀಸರಿಗೆ ಸವಾಲು ಹಾಕಿದ್ದ ದುಷ್ಕರ್ಮಿಗಳ ವಿರುದ್ಧದ ಕೇಸನ್ನ ವಾಪಸ್ ಪಡೆಯೋ ವಿಚಾರದಲ್ಲಿ ಸರ್ಕಾರ ಶರವೇಗದಲ್ಲೇ ಮುನ್ನುಗ್ಗಿದೆ. ಕೇಸ್ ವಾಪಸ್ ಪಡೆಯೋ ಬಗ್ಗೆ ಎನ್ಐಎ ಕೋರ್ಟ್ಗೆ ಸರ್ಕಾರ ಎಸ್ಪಿಪಿ ಮೂಲಕ ಅರ್ಜಿ ಹಾಕಿದೆ. ಸಚಿವ ಸಂಪುಟ ತೀರ್ಮಾನ, ಕೋರ್ಟ್ಗೆ ಮನವರಿಕೆ ಎಲ್ಲವೂ ಶರವೇಗದಲ್ಲೇ ಸಾಗಿದೆ. ಕೇವಲ 2.5 ತಿಂಗಳಲ್ಲೇ ಕ್ಯಾಬಿನೆಟ್ನಿಂದ ಕೋರ್ಟ್ವರೆಗೂ ಆದೇಶ ಹೊರಟಿದೆ. ಸಿಆರ್ಪಿಸಿ 321 ರಡಿ ಕೇಸ್ ವಾಪಸ್ ಪಡೆಯಲು ಮುಂದಾಗಿರುವ ಸರ್ಕಾರ ಎಲ್ಲವನ್ನೂ ಶೀಘ್ರಗತಿಯಲ್ಲೇ ಮಾಡಿ ಮುಗಿಸಿದೆ. ಕೇಸ್ ವಾಪಸ್ ಪಡೆಯುವ ಸರ್ಕಾರದ ನಿರ್ಧಾರದ ಬಗ್ಗೆ ಕಾನೂನು ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಪ್ರಾಸಿಕ್ಯೂಷನ್ ವಿಭಾಗಗಳಿಂದಲೂ ಆಕ್ಷೇಪ ವ್ಯಕ್ತವಾಗಿತ್ತು. 3 ಇಲಾಖೆಗಳ ಆಕ್ಷೇಪಗಳ ಮಧ್ಯೆಯೇ ಕ್ಯಾಬಿನೆಟ್ನಲ್ಲಿ ಓಕೆ ಮಾಡಿತ್ತು ಸರ್ಕಾರ. ಹಳೆ ಹುಬ್ಬಳ್ಳಿ ಕೇಸ್ನಲ್ಲಿ ಎಐಎಂಐಎಂ ಮುಖಂಡ ಮೊಹಮ್ಮದ್ ಆರಿಫ್ ಮತ್ತು 158 ಮಂದಿ ವಿರುದ್ಧ ಕೇಸಾಗಿತ್ತು. ಆರಿಫ್ ಮತ್ತು 158 ಜನರ ವಿರುದ್ಧ ಕೊಲೆಯತ್ನ ಆರೋಪವಿತ್ತು. ಗಲಭೆ ಮತ್ತು ಇತರ ಗಂಭೀರ ಆರೋಪಗಳಿಂದಾಗಿ ಕ್ರಿಮಿನಲ್ ಕೇಸ್ ದಾಖಲಾಗಿತ್ತು. ಯುಎಪಿಎ ಅಡಿಯೂ ಹಲವರ ಬಂಧನವಾಗಿದ್ದು 12 ಎಫ್ಐಆರ್ ಹಾಕಲಾಗಿದೆ. ಸುಪ್ರೀಂ ಕೋರ್ಟ್ನಿಂದ 35 ಆರೋಪಿಗಳಿಗೆ, ಹೈಕೋರ್ಟ್ನಿಂದ 111 ಮಂದಿ ಜಾಮೀನು ಪಡೆದಿದ್ದಾರೆ. ಅಷ್ಟೊತ್ತಿಗೆ ಪ್ರಕರಣವನ್ನ ಕೈಬಿಡುವಂತೆ ಉಪಮುಖ್ಯಮಂತ್ರಿ ಡಿಕೆಶಿ ಪತ್ರ ಬರೆದಿದ್ರು. ಅಮಾಯಕರ ಮೇಲೆ ಕೇಸ್ ಹಾಕಲಾಗಿದೆ ಎಂದು ಪತ್ರ ಬರೆದಿದ್ರು. ಹಳೆ ಹುಬ್ಬಳ್ಳಿ ಕೇಸ್ನಲ್ಲಿ ಸರ್ಕಾರ ಎಷ್ಟು ತರಾತುರಿ ತೋರಿದೆ ಅನ್ನೋದಕ್ಕೆ ಕೇವಲ 2.5 ತಿಂಗಳಲ್ಲೇ ಎಲ್ಲಾ ಪ್ರಕ್ರಿಯೆ ಮುಗಿದಿರೋದೇ ಪುಷ್ಟಿ ನೀಡುತ್ತಿದೆ. ಅಕ್ಟೋಬರ್ 10, 2024ರಂದು ಹಳೆ ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸ್ ಪಡೆಯಲು ಸಂಪುಟ ತೀರ್ಮಾನ ಮಾಡಿತ್ತು. ಅಕ್ಟೋಬರ್ 15, 2024ರಂದೇ ಸರ್ಕಾರದ ಅಧಿಕೃತ ಆದೇಶ ಹೊರಬಿತ್ತು. ಅಕ್ಟೋಬರ್ 21, 2024ರಂದು ಸರ್ಕಾರದ ಆದೇಶ ಪಾಲನೆಗೆ ಕಾನೂನು ಇಲಾಖೆಗೆ ಮಾಹಿತಿ ನೀಡಲಾಯಿತು. ಡಿಸೆಂಬರ್ 6, 2024ರಂದು ಕೋರ್ಟ್ಗೆ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ರಿಂದ ಮಾಹಿತಿ ಹೋಯಿತು. ಡಿಸೆಂಬರ್ 24, 2024ರಂದು ಕೇಸ್ ವಾಪಸ್ ಪಡೆಯಲು ಎಸ್ಪಿಪಿ ಸಿಟಿ ಸಿವಿಲ್ ಕೋರ್ಟ್ ಹಾಗೂ ಎನ್ಐಎ ಕೋರ್ಟ್ಗೆ ಅರ್ಜಿ ಹಾಕಿಕೊಂಡಿದ್ದಾರೆ. ಏಪ್ರಿಲ್ 7, 2025ರಂದು ವಿಚಾರಣೆಗೆ ದಿನಾಂಕ ನಿಗದಿ ಮಾಡಿದೆ ಎನ್ಐಎ ಕೋರ್ಟ್. ಸರ್ಕಾರದ ಶರವೇಗದ ನಿರ್ಧಾರಕ್ಕೆ ಪ್ರತಿಪಕ್ಷಗಳು ಟೀಕೆ ವ್ಯಕ್ತಪಡಿಸಿವೆ. ಪಾಕಿಸ್ತಾನದ ಅಪ್ಪಂದಿರಿಗೆ ಹುಟ್ಟಿದವರು ಮಾತ್ರ ಇಂಥ ಯೋಚನೆಯನ್ನ ಮಾಡ್ತಾರೆ, ಇಂಥ ಪ್ರಸ್ತಾಪವನ್ನು ಮುಂದಿಡ್ತಾರೆ. ಭಾರತೀಯ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥವ್ರು, ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರದ ವಿರುದ್ಧ ಯಾರಿಲ್ಲ, ಅವ್ರು ಯಾರು ಇಂಥ ಯೋಚನೆ ಮಾಡೋದಿಲ್ಲ. ಅಂಥದ್ದೇನಾದ್ರು ಮಾಡಿದ್ರೆ ನಾವು ರಾಜ್ಯವ್ಯಾಪಿ ಆಂದೋಲನ ಮಾಡ್ತೀವಿ. ಯಾರು ಆ ರೀತಿ ಸಮರ್ಥಿಸ್ತಾರೆ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸ್ಬೇಕು. ಅವ್ರು ಯಾರು ಇಲ್ಲಿರೋದಕ್ಕೆ ಲಾಯಕ್ಕಲ್ಲ. ನೋಡಿ, ಸಿ.ಟಿ. ರವಿಯವರ ಮಾತು, ಅವ್ರು ಏನು ಮಾಡ್ತಾರೆ ಅಂತಕ್ಕಂಥದ್ದು, ಅವರು ಬಹುಶಃ ಅವರು ಈ ಒಂದು ಸೆಕ್ಯುಲರ್ ಕಂಟ್ರಿ, ಏನು ನಾವು ಜಾತ್ಯತೀತ ರಾಷ್ಟ್ರವಾಗಿದ್ದೀವಿ, ಈ ರಾಜ್ಯದ ಈ ದೇಶದಲ್ಲಿ ಅವರು ಬಹುಶಃ ಒಬ್ಬ ಜವಾಬ್ದಾರಿತ ಒಬ್ಬ ಪ್ರಜೆಯಾಗಿ ಬದುಕಲಿಕ್ಕೆ ಅವರಿಗೆ ಬಹುಶಃ ಅರ್ಹತೆ ಇಲ್ಲ ಅಂತ ನಾನು ಕಾಣ್ತೇನೆ. ಈಗ ಸಿ.ಟಿ. ರವಿಯವರು ಏನು ಮಾತನಾಡ್ತಾರೆ ನನಗೆ ಗೊತ್ತಿಲ್ಲ. ಇದ್ರ ಸರ್ಕಾರದ ತೀರ್ಮಾನ ಆದ್ಮೇಲೆ ನಾವು ಮಾತನಾಡೋಣ. ಊಹಾಪೋಹಗಳಿಗೆ ನಾವು ಮಾತನಾಡೋಕೆ ಏನು ಅರ್ಥ ಇದೆಯಾ? ಆಸ್ ಅ ಗೌರ್ಮೆಂಟ್ ಬಾಟ್ ದಿಸ್ ಆಗಿದೆಯಾ? ಅಲ್ರಿ, ಅವ್ರ ಆಕ್ರೋಶ ಎಲ್ಲದಕ್ಕೂ ಹೊರಗೆ ಹಾಕ್ತಾರೆ. ಮೋದಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಕೇಕ್ ತಿಂದು ಬಂದ್ರಲ್ಲ, ಅವಾಗ ಯಾಕೆ ಹಾಕ್ಲಿಲ್ಲ ಆಕ್ರೋಶ ಹೊರಗೆ? ಮೋದಿ ಅವರು ಅನ್ಇನ್ವಿಟೆಡ್ ಆಗಿ ಹೋಗಿ ಇನ್ವಿಟೇಷನ್ ಇತ್ತ ಮೋದಿ ಅವರಿಗೆ ಹೋಗಿ ಕೇಕ್ ತಿನ್ನಕ್ಕಲ್ಲಿ ಇತ್ತೇನ್ರಿ? ಹುಬ್ಬಳ್ಳಿ ಕೇಸ್ ವಾಪಸ್ ಪಡೆಯೋ ಸರ್ಕಾರದ ಶರವೇಗದ ನಿರ್ಧಾರಕ್ಕೆ ಭಾರೀ ವಿರೋಧ ವ್ಯಕ್ತವಾಗಿದೆ. ಸರ್ಕಾರದ ವಿರುದ್ಧ ತೊಡೆತಟ್ಟಿದೆ ವಕೀಲರ ತಂಡ. ಕೇಸ್ ವಾಪಸಾತಿ ತೀರ್ಮಾನ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಹಾಕಲಾಗಿದೆ. ಮಾರ್ಚ್ 17ರಂದು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ.
ಜೋಂಬಿ ಮತ್ತು ಗಲಭೆ ಇಂಥ ಗಂಭೀರ ಪ್ರಕರಣಗಳನ್ನ ವಾಪಸ್ ಪಡಿಬೇಕಂದ್ರೆ ಒಂದಷ್ಟು ಮಾನದಂಡ ಬೇಕಾಗುತ್ತೆ. ಇದರಲ್ಲಿ ಅವುಗಳನ್ನೆಲ್ಲ ಗಾಳಿಗೆ ತೂರಿ ಮಾನದಂಡಗಳನ್ನ ಗಾಳಿಗೆ ತೂರಿ ಏನು ಸರ್ಕಾರ ಇಂಥ ಗಂಭೀರ ಪ್ರಕರಣನ ವಾಪಸ್ ಪಡಿತಾ ಇರೋದು ಅಕ್ಷಮ್ಯ ಅಪರಾಧ ಅನ್ನೋದನ್ನು ನಮ್ಮ ರಿಟ್ ಪಿಟಿಷನ್ನಲ್ಲಿ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ. ಹೀಗಾಗಿ ನಾವು ಫೈಲ್ ಮಾಡಿದಂಥ ರಿಟ್ ಪಿಟಿಷನ್ ಅಡ್ಮಿಟ್ ಆಗಿದೆ. ಮಾರ್ಚ್ 17ಕ್ಕೆ ಅದು ವಿಚಾರಣೆಗೆ ಬರಲಿದೆ. ಅವತ್ತಿನ ದಿವಸ ನಾವು ನ್ಯಾಯಾಲಯಕ್ಕೆ ಹಾಜರಾಗ್ತೀವಿ. ಮಾರ್ಚ್ 17ರ ಹೈಕೋರ್ಟ್ ವಿಚಾರಣೆ ತೀರ್ಪಿನ ಮೇಲೆ ಎನ್ಐಎ ಕೋರ್ಟ್ ವಿಚಾರಣೆ ವೇಳೆಯೂ ಸಮರ್ಥವಾದ ಮಂಡಿಸಲು ಸರ್ಕಾರ ತಯಾರಿ ಮಾಡಿಕೊಂಡಿದೆ. ಆದರೆ ಇಷ್ಟೊಂದು ತರಾತುರಿ ಏನಿತ್ತು ಎಂಬ ಬಗ್ಗೆ ಸರ್ಕಾರದ ಮೇಲೆ ಪ್ರತಿಪಕ್ಷಗಳು ಮುಗಿಬಿದ್ದಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.